ಕನ್ನಡ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಕನ್ನಡ ಮಾಧ್ಯಮದ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಬಿಗ್ ಬಾಸ್ ಹನುಮಂತಣ್ಣ ಅಂತಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ನಮ್ಮ ಹನುಮಂತಣ್ಣ ಬಿಗ್ ಬಾಸ್ ಹೋದಾಗಿಂದ ಬಿಗ್ ಬಾಸ್ TRP ಸ್ವಲ್ಪ ಮಟ್ಟಿಗಿದೆ. ಕರ್ನಾಟಕದ ಜನತೆ ಬಹಳಷ್ಟು ಜನ ಹನುಮಂತಣ್ಣನ ನೋಡೋದಕ್ಕೋಸ್ಕರನೇ ಬಿಗ್ ಬಾಸ್ ನೋಡೋರು ಕೂಡ ಬಹಳಷ್ಟು ಜನ ಇದ್ದಾರೆ. ನಮ್ಮ ಹನುಮಂತಣ್ಣ ಅಂತಂದರೆ ಹಾಗೆ ಈ ಹಿಂದೆ ಸಿಂಗಿಂಗ್ ರಿಯಾಲಿಟಿ ಶೋ ಮುಖಾಂತರ ನಾಡಿಗೆ ಪರಿಚಯ ಆದಂಥ ಹನುಮಂತು ಅದಾದ ಮೇಲೆ ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ಜೊತೆಗೂ ಕೂಡ ಭಾಳ ಸಖತ್ ಫೇಮಸ್ ಆದರು. ಅದರ ನಡುವೆ ಈಗ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಡೋದ್ರ ಮೂಲಕ ಹನುಮಂತಣ್ಣನ ವ್ಯಕ್ತಿತ್ವ ಏನು ಅನ್ನೋದು ನಾಡಿನಾದ್ಯಂತ ಗೊತ್ತಾಗ್ತಾ ಇದೆ. ಹನುಮಂತಣ್ಣ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಬೇರೆ ವಿಚಾರಗಳಿಂದ ಫೇಮಸ್ಸು. ಒಂದು 2-3 ವಿಚಾರಗಳು ಅಂತ ನಾವು ಎತ್ತಿ ಹೇಳಬಹುದು. ಒಂದು ಹನುಮಂತಣ್ಣನ ಸ್ನಾನ, ಇನ್ನೊಂದು ಹನುಮಂತಣ್ಣನ ಹೂಸು, ಅದ್ರ ಜೊತೆಗೆ ಹನುಮಂತಣ್ಣ ಇರುವ ನೇರ ನಿಷ್ಠುರ ನಡೆ ಮತ್ತು ವ್ಯಕ್ತಿತ್ವ. ಇವೆಲ್ಲ ಸಖತ್ ಫೇಮಸ್ ಆಗಿರೋ ನಡುವೆನೇ ಹನುಮಂತಣ್ಣನ ಗರ್ಲ್ ಫ್ರೆಂಡ್ ಯಾರು ಅನ್ನೋ ಪ್ರಶ್ನೆ ಕೂಡ ಉಟ್ಕೊಂಡಿತ್ತು. ಹನುಮಂತಣ್ಣನ ಗರ್ಲ್ ಫ್ರೆಂಡ್ ಯಾರು ಅನ್ನುವ ಪ್ರಶ್ನೆಗೆ ಹನುಮಂತಣ್ಣ ಡೈರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ ಅಂತಂದ್ರೂ ಗರ್ಲ್ ಫ್ರೆಂಡ್ ಇದ್ದಾರೆ ನನಗೆ ಅನ್ನೋದನ್ನು ಪರೋಕ್ಷವಾಗಿ ಹೇಳಿಬಿಟ್ಟಿದ್ದಾರೆ. ಸೊ ಪರೋಕ್ಷವಾಗಿ ಹನುಮಂತಣ್ಣ ಹೇಳಿರುವ ಆ ಹುಡುಗಿ ಯಾರು, ಹನುಮಂತಣ್ಣನ ಗರ್ಲ್ ಫ್ರೆಂಡ್ ಯಾರು, ಹನುಮಂತಣ್ಣಂಗೂ ಮತ್ತು ಆ ಹುಡುಗಿಗಿರೋ ಸಂಬಂಧ ನಿಜವಾಗಲೂ ಈ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಸಂಬಂಧನೇನಾ, ಅಥವಾ ಹನುಮಂತಣ್ಣಂಗೆ ನಿಜವಾಗಲೂ ಅದು ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು ಅಂತಂದರೆ ಏನು ಅನ್ನೋದು ಗೊತ್ತಾ? ಯಾಕಂದರೆ ಮುಗ್ಧ ಹನುಮಂತಣ್ಣ. ಇವತ್ತಿನ ಈ ವಿಡಿಯೋದಲ್ಲಿ ಹನುಮಂತಣ್ಣನ ಗರ್ಲ್ ಫ್ರೆಂಡ್ ಯಾರು ಏನು ಅನ್ನೋ ಕಥೆಯನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹನುಮಂತಣ್ಣ ಒಂದು ಸಾಮಾನ್ಯ ಕುರಿಗಾಹಿ ಕುಟುಂಬದಲ್ಲಿ ಹುಟ್ಟಿ ಬಂದಿದ್ದಂಥ ಒಬ್ಬ ವ್ಯಕ್ತಿ. ಹನುಮಂತಣ್ಣ ಈಗಾಗಲೇ ಬೇರೆ ಬೇರೆ ವಿಚಾರಗಳಲ್ಲಿ ಫೇಮಸ್ ಆಗಿದ್ದಾರೆ ಮತ್ತು ಹನುಮಂತಣ್ಣ ಕಾಲಿಟ್ಟ ಕಡೆಯಲ್ಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಒಂದು ಸಾಮಾನ್ಯ ಲುಂಗಿ ಜೊತೆಗೆ ಬರೋ ಹನುಮಂತಣ್ಣ ಆ ಲುಂಗಿಯನ್ನು ಟ್ರೇಡ್ ಮಾರ್ಕ್ ಮಾಡಿದ್ದಾರೆ. ಕುರಿಗಾಹಿ ಕುಟುಂಬದಲ್ಲಿ ಹುಟ್ಟಿರೋ ಹನುಮಂತಣ್ಣ 4ನೇ ಕ್ಲಾಸ್ ಓದಿದ್ದು, ಅದಾದ ಮೇಲೆ ಅವ್ರು ಬಂದು ಬೇರೆ ಬೇರೆ ರಿಯಾಲಿಟಿ ಶೋ ಮುಖಾಂತರ ಕರ್ನಾಟಕದ ಜನತೆಗೆ ಪರಿಚಯ ಆಗಿದ್ದು, ಚಿರಪರಿಚಿತ ಆಗಿರೋದು. ಅದರ ಜೊತೆಗೆ ಹನುಮಂತಣ್ಣ ಡ್ಯಾನ್ಸಿಂಗ್ ರಿಯಾಲಿಟಿ ಶೋನಲ್ಲೂ ಕೂಡ ತಾನು ಏನು ಮಾಡಬಲ್ಲೆ ಅನ್ನೋದನ್ನು ಕರ್ನಾಟಕಕ್ಕೆ ತೋರಿಸಿದ್ದಾರೆ. ಇವತ್ತು ಬಿಗ್ ಬಾಸಲ್ಲಿ ಅವರ ವ್ಯಕ್ತಿತ್ವ ನೋಡ್ತಾ ಇದ್ದರೆ ಈ ಹಿಂದೆ ಡ್ಯಾನ್ಸಿಂಗ್ ರಿಯಾಲಿಟಿ ಶೋನಲ್ಲಿ ಅವರು ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅಂತಲೂ ಕೂಡ ನಾವು ನೋಡಿದ್ವಿ. ಹನುಮಂತಣ್ಣನ ಡ್ಯಾನ್ಸಿಂಗ್ ರಿಯಾಲಿಟಿ ಶೋನ ಜೋಡಿ ಇದ್ದಾರಲ್ಲ, ಅವರು ಕೇವಲ ಡ್ಯಾನ್ಸಲ್ಲಿ ಮಾತ್ರ ಅವ್ರ ಜೋಡಿಯಾಗಿಲ್ಲ, ಅವ್ರ ಮನೆಗೆ ಹೋಗಿ ಹನುಮಂತಣ್ಣ ಅವರ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಕೂಡ ಅವರು ಹಾಕ್ಕೊಂಡಿದ್ರು. ಹನುಮಂತಣ್ಣ ಅವರ ತಾಯಿಗೂ ಕೂಡ ಅವರು ಅಚ್ಚುಮೆಚ್ಚಂತೆ. ಹಾಗಾಗಿ ಹನುಮಂತಣ್ಣ ಅವರ ಗರ್ಲ್ ಫ್ರೆಂಡ್ ಯಾರು ಅನ್ನೋ ಪ್ರಶ್ನೆ ಕೇಳಿದಾಗೆಲ್ಲ ಮೊದಲಿಗೆ ಸಿಗೋ ಉತ್ತರನೇ ಆ ಹುಡುಗಿ. ಅವರ ಹೆಸರು ಆಶಿಯಾ ಬೇಗಂ ಅಂತ. ಆಶಿಯಾ ಬೇಗಂ ಈಗಾಗಲೇ ಹನುಮಂತಣ್ಣನ ಡ್ಯಾನ್ಸಿಂಗ್ ರಿಯಾಲಿಟಿ ಶೋನಲ್ಲಿ ಅವರ ಜೋಡಿಯಾಗಿದ್ದರು. ಒಂದು ವೇಳೆ ಹನುಮಂತಣ್ಣ ಓಕೆ ಅಂದರೆ ಆಶಿಯಾ ಬೇಗಂ ಅವರ ಜೀವನದ ಜೋಡಿಯಾಗೋದಕ್ಕೂ ಕೂಡ ರೆಡಿ ಆಗಿದ್ದಾರಂತೆ. ಇದು ಹನುಮಂತಣ್ಣ ಅವರ ಗರ್ಲ್ ಫ್ರೆಂಡ್ ವಿಚಾರಕ್ಕೆ ಸದ್ಯಕ್ಕಿರುವ ಗುಸುಗುಸುಗಳು. ಇದು ಹೌದಾ ಅಲ್ವಾ ಇವೆಲ್ಲಾನು ಹನುಮಂತಣ್ಣನೇ ಹೊರಗಡೆ ಬಂದು ಹೇಳಬೇಕು, ಅಥವಾ ಹನುಮಂತಣ್ಣನ ಮದುವೆ ಆದಾಗಲೇ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಇದು ಇವತ್ತಿನ ಕನ್ನಡ ಮಾಧ್ಯಮದ ವಿಶೇಷ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಹೊಡೆಯೋದನ್ನು ಮರಿಬೇಡಿ. ಥ್ಯಾಂಕ್ ಯು, ನಮಸ್ಕಾರ, ಶುಭ ದಿನ.